ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಶಿವರಾಜ್. ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಟ್ಟಡ ಕಾರ್ಮಿಕರು ಏನಿದ್ದಾರೆ, ಸೊ ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ವರ್ಕರ್ಸ್ಗಳು ಯಾರಿರ್ತಾರೆ ಅಂಥವ್ರಿಗೆ ಅರ್ಜಿಗಳನ್ನ ಫಿಲ್ಲಪ್ನ ಯಾವ ರೀತಿ ಮಾಡಬೇಕು, ಮತ್ತು ಅರ್ಜಿಗಳ ಜೊತೆಗೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದು, ರಿನ್ಯೂವಲ್ ಮಾಡಿಸುವಂಥದ್ದು, ಯಾವ ರೀತಿ ಅರ್ಜಿನ ಬರೀಬೇಕು ಮತ್ತು ಏನೇನೆಲ್ಲ ಫಿಲ್ ಮಾಡಬೇಕು, ದಾಖಲಾತಿಗಳು ಏನೇನೆಲ್ಲ ಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ. ಇದ್ರ ಜೊತೆಗೆ ನಿಮಗೆ ಹೊಸ ವೆಬ್ಸೈಟಲ್ಲಿ ನಿಮ್ಮ ಒಂದು KYCನೂ ಸಹ ಮಾಡಿಸ್ಕೊಂಡಿರಬೇಕಾಗಿರುತ್ತೆ. ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಒಂದು ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೋಬೋದು ನೀವು ಕರ್ನಾಟಕ ಬಿಲ್ಡರ್ಸ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಏನಿದೆ, ಈ ಒಂದು ವೆಬ್ಸೈಟ್ಗೆ ನೀವು ಬರಬೇಕಾಗತ್ತೆ. ವೆಬ್ಸೈಟಿಗೆ ಬರ್ತಿದ್ದಂಗೆ ನೀವು ನೋಡ್ಕೋಬೋದು, ರಿಜಿಸ್ಟರ್ ಅಥವಾ ನೀವೇನಾದ್ರು ಲಾಗಿನ್ ಆಯ್ತೀನಿ ಅಂತ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ಗಳು ಸಿಗ್ತಾ ಹೋಗುತ್ತೆ. ನಾನು ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಸರ್ಟಿಫಿಕೇಟ್ಗಳು ಇಲ್ಲೇ ಇರುತ್ತೆ. ಈ ಒಂದು ಸರ್ಟಿಫಿಕೇಟಲ್ಲಿ ಇಷ್ಟರಲ್ಲಿ ಏನೇನೆಲ್ಲ ಫಿಲ್ ಮಾಡಬೇಕು, ಹೇಗೆ ಫಿಲ್ ಮಾಡಬೇಕು ಅನ್ನೋವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ಕೋಬೋದು, ನಿಮಗೆ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ. ಇಲ್ಲಿ ಒಂದು ಮಿನಿ ನಿಮಗೊಂದು ಸಿಂಪಲ್ ಒಂದು ಕರ್ನಾಟಕ ಬಿಲ್ಡರ್ಸ್ ಏನಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೋಬೋದು. ನಿಮ್ಗೆ ಇಲ್ಲಿದೆ ನೋಡ್ಕೊಳ್ಳಿ. ನಿಮಗೆ ಇಷ್ಟು ಒಂದು ಕರ್ನಾಟಕ ನಿಮ್ಮ ಕಾರ್ಮಿಕರ ಸಂಘ ಏನಿರುತ್ತೆ ಆ ಒಂದು ಕಾರ್ಮಿಕ ಸಂಘದಲ್ಲಿ ಡೀಟೇಲ್ಸ್ಗಳು ಇಷ್ಟು ಇರುವಂಥದ್ದು. ಇದರಲ್ಲಿ ನೋಡ್ಕೊಳ್ಳಿ, ನಿಮ್ಮ ನೋಂದಣಿ ರಿಜಿಸ್ಟ್ರೇಷನ್ ಏನು ಮಾಡಬೇಕಲ್ಲಿ ನಿಮ್ಮ ಹತ್ತಿರದ ಒಂದು ಲೇಬರ್ ಆಫೀಸ್ನ ವಿಸಿಟ್ ಮಾಡ್ಬೋದು ಅಥವಾ ಆನ್ಲೈನಲ್ಲಿ ಹಾಕ್ಬೋದು. ನಿಮ್ಮ ಜೊತೆಗೆ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಫಿಲ್ ಮಾಡ್ಕೊಂಡು ತೊಗೊಂಡೋಗಿ ಕೊಡಬೇಕು. ಕಿಯೋಸ್ ಟೋಕನ್ಗಳನ್ನ ಪಡಿಬೇಕು. ಅಂದರೆ ಈಗ ಒಂದು ಕಿಯೋಸ್ ಟೋಕನ್ ಅಂತ ಒಂದು ಈಗ ATM ಸಿಸ್ಟಮ್ ಏನಿದೆ ಆ ಥರ ಸಿಸ್ಟಮ್ ಮಾಡಿರ್ತಾರೆ. ಟೋಕನ್ನ ಪಡೆಯೋದಕ್ಕೋಸ್ಕರ ಅದೊಂದು ಟೋಕನ್ನ ತೊಗೋಬೇಕಾಗಿರುತ್ತೆ. ಅದಾದಮೇಲೆ ಗೆಟ್ ಯುವರ್ ಲೇಬರ್ ಕಾರ್ಡು. ID ಎಲ್ಲ ರಿಜಿಸ್ಟರ್ ಮಾಡಿ ಅವರೇ ಕೊಡ್ತಾರೆ. ಅದು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡ್ಕೋಬೋದು, ಸ್ವಲ್ಪ ಬ್ಲರ್ ಆಗ್ಬೋದು. ಬ್ಲರ್ ಆದರೂ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೋಬೋದು. ಓಕೆನಾ? ಮೊದಲನೇದಾಗಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ, ಅದನ್ನು ವೆರಿ ಕ್ಲಿಯರಾಗಿ ತಿಳ್ಕೊತಾ ಹೋಗಿ. ಇಲ್ಲಿ ಮೊದಲನೇ ಆಪ್ಷನ್ ನಿಮಗೆ ಅರ್ಜಿದಾರರು ಕಳೆದ 12 ತಿಂಗಳಲ್ಲಿ ಕಟ್ಟಡ ಅಥವಾ ಇತರೆ ಕಾರ್ಯದಲ್ಲಿ ತೊಡಗಿದ್ದಾರಾ ಅಂತ ಕೇಳುತ್ತೆ. ಅದು ಅವರ ಮಾಲೀಕರ ಹೆಸರು ಕೇಳುತ್ತೆ. ನೀವು ಯಾರ ಹತ್ರ ಕೆಲಸ ಮಾಡ್ತಾ ಇರ್ತೀರ, ಯಾವ ಓನರ್ ಆಗಿರ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ಇಸ್ಕೋಬೇಕು. ಅವ್ರ ಆಧಾರ್ ಕಾರ್ಡಲ್ಲಿರೋ ರೀತಿ ಈ ಒಂದು ಜಾಗದಲ್ಲಿ ಫಿಲ್ ಮಾಡ್ತಾ ಹೋಗಬೇಕು ಮೊದಲನೇ ಆಪ್ಷನಲ್ಲಿ. ಅವರ ಹೆಸರು, ಅವ್ರ ತಂದೆ ಹೆಸರು, ಅವರ ಒಂದು ಮನೆ ನಂಬರು, ಅವ್ರದ್ದು ಯಾವ ಊರಿರುತ್ತೆ, ಅವರ ಒಂದು ಕಸ್ಟಮರ್ದು ಫೋನ್ ನಂಬರ್ ಏನಿರುತ್ತೆ, ಇದಿಷ್ಟನ್ನು ಈ ಮೊದಲನೇ ಆಪ್ಷನಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಇದು ಮೊದಲನೇ ಆಪ್ಷನ್ನು. ಇಲ್ಲಿ ಎರಡನೇ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಅನ್ವಯಿಸೋದಿಲ್ಲ, ಅದನ್ನು ಕಾಟ್ ಮಾಡಿಬಿಡಿ ಇದನ್ನು. ನಿಮಗೆ ಅಂತ ಇರೋದಿಲ್ಲ. ಮೂರನೇದು ಇಲ್ಲಿ ಆಪ್ಷನಲ್ಲಿ ನಿಮಗೆ ನೋಡಿ, ಎರಡನೇ ಇದರಲ್ಲಿ ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು. ನೀವು ಯಾರು ಅರ್ಜಿ ಹಾಕ್ತಾ ಇರ್ತೀರಾ ಅವರ ಹೆಸರು ಮತ್ತು ಅವರ ತಂದೆ ಹೆಸರನ್ನ ನೀವು ಫಿಲ್ ಮಾಡಬೇಕು. ಎಕ್ಸಾಂಪಲ್ ಏನೋ ನಿಮ್ಮ ಹೆಸರಿತ್ತು, ನಿಮ್ಮ ತಂದೆ ಹೆಸರು ಸನ್ ಆಫ್ ಅಂತಿರೋದನ್ನ ಫಿಲ್ ಮಾಡಬೇಕು. ಅದಾದಮೇಲೆ ನಿರ್ಮಾಣ ಒಂದು ಕಾರ್ಮಿಕರು ಯಾರಿರ್ತಾರೆ ಅಂದರೆ ಕೆಲಸ ಯಾರು ಮಾಡ್ತಾರೋ ಅವರ ಒಂದು ವಿಳಾಸನ ಎಂಟ್ರಿ ಮಾಡಬೇಕು. ಅವರ ಅಡ್ರೆಸ್ ಏನಿರುತ್ತೆ ಆ ಅಡ್ರೆಸ್ನ ಫಿಲ್ ಮಾಡಿ ಈ ಒಂದು ಮೂರನೇ ಬಾಕ್ಸಲ್ಲಿ. ಅದಾದಮೇಲೆ ನಿಮಗೆ ಒಂದು ನಿರ್ಮಾಣ ಕಾರ್ಮಿಕರ ಒಂದು ಕಂಪ್ಲೀಟ್ ಅಂದರೆ ಅವರ ಒಂದು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಸೇಮ್ ಆಗಿತ್ತು ಅಂತಂದರೆ ಸೇಮ್ ಅಂತ ಬರೀರಿ, ಇಲ್ಲ ಅಂದರೆ ಬೇರೆ ಆಗಿತ್ತು ಅಂದರೆ ಆ ಒಂದು ಫುಲ್ಲು ಅಡ್ರೆಸ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಈ ಕಾಲಮಲ್ಲಿ ಮೂರನೇದು ಏನು ಕಾಣ್ತಾ ಇದೆ, ಕಾರ್ಮಿಕರು ಕಾರ್ಯನಿರ್ವಹಿಸುವಂಥ ಕಾಮಗಾರಿ ಯಾವುದಿರುತ್ತೆ ಆ ಪ್ರಾಜೆಕ್ಟ್ ಹೆಸರು ಮತ್ತು ಅವರ ಸ್ಥಳ, ಸರಾಸರಿ ಒಂದು ದಿನಗೂಲಿ ಏನಿರುತ್ತೆ ಇದಿಷ್ಟನ್ನ ಇಲ್ಲಿ ಬರೀಬೇಕಾಗತ್ತೆ. ಮೊದಲನೇದಾಗಿ ಎಷ್ಟನೇ ತಾರೀಕಿನಿಂದ ಎಷ್ಟನೇ ತಾರೀಕುವರೆಗೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನ ಬರೀಬೇಕು. ಅಂದರೆ ನಿಮಗೆ ಕಂಪಲ್ಸರಿ 90 ದಿನಗಳ ವರ್ಕ್ನ ನೀವು ಮಾಡಿರಬೇಕು. ಹಂಗಿದ್ರೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗೋದು. 90 ದಿನಕ್ಕಿಂತ ಕೆಳಗಡೆ ಆಯಿತು ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದಾದಮೇಲೆ ಏನು ಕೆಲಸ ಮಾಡ್ತೀರಾ, ಮರಗೆಲಸ ಮಾಡೋರು ಮರಗೆಲಸ, ಎಲೆಕ್ಟ್ರಿಷಿಯನ್ ಮಾಡೋರು ಎಲೆಕ್ಟ್ರಿಷಿಯನು, ಟೈಲ್ಸ್ ಕೆಲಸ ಮಾಡೋರು ಟೈಲ್ಸ್ ಕೆಲಸ, ನೀವೇನು ಕೆಲಸ ಮಾಡ್ತೀರಾ ಆ ಕೆಲಸನ ಮಾಡಬೇಕಾಗತ್ತೆ. ಜೊತೆಗೆ ಹೊಸ ಮನೆಗಳು ಮಾಡ್ತೀರಾ ಇಲ್ಲ ಹಳೆ ಮನೆಗಳು ಯಾವುದಿರುತ್ತೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಈ ಕಡೆ ಸೈಡು ರೈಟ್ ಸೈಡಿಗೆ ಬಂದರೆ ನಿಮಗೆ ಕೆಲಸದ ಹೆಸರು ಮತ್ತು ವಿಧಾನ ಅಂತ ಏನಿದೆ ಈ ಜಾಗದಲ್ಲಿ ನಿಮ್ಮ ಒಂದು ನೇಮ್ ಆ್ಯಂಡ್ ನೇಚರ್ ಆಫ್ ವರ್ಕ್ ಅಂತ ಏನಿದೆ ಅಲ್ಲಿ ಇಲ್ಲಿ ಮರಗೆಲ್ಸ ಅಂತ ಬರೀಬೇಕು. ಮತ್ತು ಅವರ ಒಂದು ಕ್ಯಾಸ್ಟ್ ಯಾವುದಿರುತ್ತೆ ಆ ಕ್ಯಾಸ್ಟನ್ನು ಮೆನ್ಷನ್ ಮಾಡ್ಕೋಬೇಕು. ಇಲ್ಲಿ ಸ್ಥಳ ಅಂತ ಏನಿದೆ
ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು, ಸೊ ಯಾರೋ ಒಂದು ಏರಿಯಾನೋ ಯಾವ ಊರು ಅಂತ ಏನಿರುತ್ತೆ ಆ ಊರನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಇಲ್ಲಿ ನಂಬರ್ ಆಫ್ ಡೇಸ್ ಅಂತ ಏನಿದೆ ಇಲ್ಲಿ 90 ದಿನನ ತೋರಿಸ್ಬೇಕು. ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೂ ಮಾಡ್ತಾಯಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಿರಬೇಕು. ಇಲ್ಲಿ ಸರಾಸರಿಯ ಒಂದು ಆವ್ರೇಜ್ ದಿನಗೂಲಿ ಏನಿರುತ್ತೆ ಅವರ ಒಂದು ದಿನಗೂಲಿ ಏನಿರುತ್ತೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ಕೋಬೋದು, ತೋರಿಸ್ತೀನಿ ನಿಮಗೆ. ಇಲ್ಲಿ ಅವರ ಒಂದು ವಯಸ್ಸು ಏನಿದೆ, ಈ ವಯಸ್ಸು ಬಂದು ಸೊ ಯಾರು ನಿಮಗೆ ಕೆಲಸನ ಕೊಟ್ಟಿರ್ತಾರೆ ಅಂಥವರ ಒಂದು ವಯಸ್ಸನ್ನು ಮೆನ್ಷನ್ ಮಾಡ್ಕೋಬೇಕು. ಅವರು ಪುರುಷರ ಅಥವಾ ಸ್ತ್ರೀನ ಅಂತ ಮೆನ್ಷನ್ ಮಾಡಬೇಕು. ಆಧಾರ್ ಸಂಖ್ಯೆ ಬಂದು ಯಾರ್ದು ಓನರ್ ಇರ್ತಾರಲ್ಲ, ಓನರ್ದು ಕೊಟ್ಟಿರ್ತಾರೋ ಅವರ ಒಂದು ಆಧಾರ್ ಕಾರ್ಡನ್ನು ಮೆನ್ಷನ್ ಮಾಡಬೇಕು. ಇಲ್ಲ ಇಷ್ಟು ಆದಮೇಲೆ ಆ ಒಂದು ಡೇಟು ಮತ್ತು ಆ ಒಂದು ಪ್ಲೇಸ್ನ ಹಾಕ್ಕೊಂಡು ಮಾಲೀಕರು ಯಾರಿರ್ತಾರೆ, ಆ ಒಂದು ಓನರ್ ಯಾರಿರ್ತಾರೆ ಅವ್ರ ಕೈಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಒಂದು ಸಿಗ್ನೇಚರ್ ಹಾಕಿಸ್ಕೋಬೇಕು. ಸಿಗ್ನೇಚರ್ ಹಾಕಿಸ್ಕೊಂಡು ಆದಮೇಲೆ ನೀವು ನಿಮ್ಮ ಆ ಒಂದು ಆಧಾರ್ ಕಾರ್ಡು, ನಿಮ್ಮ ಮನೆಯಲ್ಲಿರುವಂಥ ಎಲ್ಲರದ್ದು ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡು, ಪ್ರತಿಯೊಂದು ನಿಮ್ಮ ಇ ಕಾರ್ಡ್ ಆಗಿತ್ತು ಅಂದರೆ ಇ ಕಾರ್ಡನ್ನು ತೊಗೊಂಡು ಎಲ್ಲನೂ ಸಹ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮವನ್ನ ಆಗಿರ್ಬೋದು, CSC ಸೆಂಟ್ರ್ ಆಗಿರ್ಬೋದು ಅಥವಾ ಲೇಬರ್ ಆಫೀಸ್ ಆಗಿರ್ಬೋದು, ಇಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ನೀವೇ ಸ್ವತಃ ಖುದ್ದಾಗಿ ಹೋಗಬೇಕು, ಯಾಕೆಂದರೆ ಲೈವ್ ಫೋಟೋ ತಗೊಳುತ್ತೆ. ಸೊ ಫೋಟೋ ತಗೊಳ್ಳೋದ್ರಿಂದ ನೀವು ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕೋದಾಗಿರುತ್ತೆ. ಸೊ ನೀವು ಲೇಬರ್ ಕಾರ್ಡಿಂದ ತುಂಬ ಬೆನಿಫಿಟ್ಸ್ಗಳಿದೆ. ಅದಕ್ಕೆ ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಮಾಡಿ ತಿಳಿಸ್ತೀನಿ ಏನೇನೆಲ್ಲ ಬೆನಿಫಿಟ್ಗಳು ಸಿಗುತ್ತೆ ಅನ್ನುವಂಥದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ.